ಹಾಯ್ ವಿದ್ಯಾರ್ಥಿಗಳೇ, ಇದು ರಾಜ್ಯಶಾಸ್ತ್ರದ ಪೂರಕ ಪರೀಕ್ಷೆ 2ರ ಒಂದು ಸಂಪೂರ್ಣವಾದಂಥ ಕೀ ಆನ್ಸರ್ಸ್ಗಳನ್ನು ಕೊಡೋಣ. ಯಾಕಂದರೆ ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ಎಷ್ಟರ ಮಟ್ಟಿಗೆ ನೀವು ಕೀ ಪಾಯಿಂಟ್ಸ್ಗಳನ್ನು ಬರೀಬೇಕು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಇರುವಂಥ ಕೀ ಪಾಯಿಂಟ್ಸ್ಗಳು ಲಾಂಗ್ ಕ್ವಶನ್ಸ್ಗೆ ಇರುವಂಥದ್ದು ಅಷ್ಟೇ. ನೀವು ಬೋರ್ಡ್ ಪರೀಕ್ಷೆಗೆ ಬರೆದ್ರೆ ಔಟ್ ಆಫ್ ಬೋರ್ಡ್ ಸಿಗುತ್ತೆ. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆಗೆ, ಅಧಿಕಾರವನ್ನು ಕಂಪ್ನಿಯಿಂದ ಕ್ರೌನ್ಗೆ ಬದಲಾಯಿಸಿದ ಕಾನೂನು ಯಾವುದು ಅಂದರೆ 1858ರಲ್ಲಿ ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರ್ ಅಂತ ಹೇಳ್ಬೋದು. ಆಡಳಿತದ ಪ್ರಾಥಮಿಕ ಘಟಕ ಜಿಲ್ಲಾಡಳಿತ ಅಂತ ಹೇಳ್ಬೋದು. ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಮಹಿಳೆಯರಿಗೆ ಶಿಕ್ಷಣವನ್ನು ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿಯನ್ನು ಗುರುತಿಸಿ ಅಂದರೆ ಸಾವಿತ್ರಿಬಾಯಿ ಫುಲೆ ಅಂತ ಹೇಳ್ಬೋದು. RTEನ ವಿಸ್ತೃತ ರೂಪ ರೈಟ್ ಟು ಎಜುಕೇಷನ್ ಆ್ಯಂಡ್ ಇದು ಎರಡನೇದು ಬರುತ್ತೆ. ಇಂಪಾರ್ಟೆಂಟ್ ಪ್ರಶ್ನೆ ಇದು, ನೆನಪಿಟ್ಕೊಳ್ಳೋದು. ಈ ಬಿಟ್ಟ ಸ್ಥಳದಲ್ಲಿ ಭಾರತದ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ 6 ವರ್ಷಗಳು, 7ನೇ ಪ್ರಶ್ನೆಗೆ ಮೇಧಾ ಪಾಟ್ಕರ್, 8ನೇ ಪ್ರಶ್ನೆಗೆ ಅಣ್ಣಾ ಹಜಾರೆ, 9ನೇ ಪ್ರಶ್ನೆಗೆ ತಾಲಿಬಾನ್, 10ನೇ ಪ್ರಶ್ನೆಗೆ 5 ಅಂತ ಹೇಳ್ಬೋದು. ಹೊಂದಿಸಿ ಬರೆಯಿರಿ ಸರಿಯಾದ ಉತ್ತರಗಳು ಇಲ್ಲಿದ್ದಾವೆ. ಬನ್ನಿ ಹಾಗಾದರೆ ಅವುಗಳನ್ನು ಕೂಡ ನೋಡ್ತಾ ಹೋಗೋಣ. ವಿಧವಾ ಪುನರ್ವಿವಾಹ ಕಾಯ್ದೆ 1856ರಲ್ಲಿ ನಡೀತದೆ. ಲೀಗ್ ಆಫ್ ನೇಷನ್ಸ್ 1920ರಲ್ಲಿ ನಡೆದರೆ. ಡಿ ರಿಪಬ್ಲಿಕ್ ಜಿನ್ ಬೋಡಿನ್ ಸಮಗ್ರ ಅಣ್ವಸ್ತ್ರ ಪ್ರಸಾರ ನಿಷೇಧ ಒಪ್ಪಂದ CTBT, ಲಿಬರೇಷನ್ ಟೈಗರ್ಸ್ ಆಫ್ ತಮಿಳೀಲಂ LTTE ಅಂತ ಬರ್ಬೋದು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿತು ಅಂದರೆ ರಾಜ್ಯಾಂಗ ರಚನಾ ಸಭೆ ಮಧ್ಯಂತರ ಸರ್ಕಾರವನ್ನು ರಚಿಸುತ್ತೆ. ಪಂಚಮರು ಅಂದರೆ ಯಾರು? ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳ ಸ್ತರದಲ್ಲಿರುವವರನ್ನು ಪಂಚಮರು ಎಂದು ಕರೀತಾರೆ. ಸಾಲು ಮರದ ತಿಮ್ಮಕ್ಕ ಯಾವ ಜಿಲ್ಲೆಗೆ ಸೇರಿದವರು ಅಂದರೆ ರಾಮನಗರ ಜಿಲ್ಲೆಗೆ ಸೇರಿರ್ತಾರೆ. ವರ್ಣಭೇದ ನೀತಿ ಎಂದರೆ ಏನು ಅಂದರೆ ಬಿಳಿಯರು ಮತ್ತು ಕರಿಯರ ನಡುವಿನ ತಾರತಮ್ಯ ಭಾವನೆಯನ್ನು ವರ್ಣಭೇದ ನೀತಿ ಎಂದು ನಾವು ಕರಿತೇವೆ. ನೆಕ್ಸ್ಟ್ ಬಂದ್ಬಿಟ್ಟು ಉಪಚುನಾವಣೆ ಎಂದರೇನು ಅಂದರೆ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಪ್ರಜೆಗಳಿಗೆ ಚುನಾವಣೆಗಳ ಮೂಲಕ ಆಯ್ಕೆಯಾದ ಪ್ರತಿನಿಧಿ ತನ್ನ ಅವಧಿ ಮುಗಿಯುವ ಮುನ್ನ ರಾಜೀನಾಮೆ ನೀಡಿದರೆ, ಮರಣ ಹೊಂದಿದರೆ, ಯಾವುದೇ ಕಾರಣದಿಂದ ತನ್ನ ಸದಸ್ಯತ್ವ ಕಳೆದುಕೊಂಡರೆ ಆ ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ನಡೆಯುವ ಚುನಾವಣೆಗಳೇ ಉಪಚುನಾವಣೆಗಳು ಎಂದು ಕರೀತೇವೆ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಿಗಿರುವ ಅರ್ಹತೆಗಳೇನು ಅಂದರೆ ಒಟ್ಟು ಸದಸ್ಯರಲ್ಲಿ ಅರ್ಧದಷ್ಟು ಸದಸ್ಯರು 10 ವರ್ಷಗಳಿಗೆ ಆಡಳಿತ ಸೇವಾ ಅನುಭವ ಹೊಂದಿರಬೇಕಾಗುತ್ತೆ. ಉಳಿದ ಅರ್ಧ ಸದಸ್ಯರ ಅನುಭವದ ಬಗ್ಗೆ ಯಾವುದೇ ವಿವರಣೆ ಇಲ್ಲ. ವಿವಿಧ ಕ್ಷೇತ್ರಗಳಲ್ಲಿನ ಗಣ್ಯ ಸೇವೆ ಸಲ್ಲಿಸಿರಬೇಕಾಗುತ್ತೆ. ಆಡಳಿತದಲ್ಲಿ ಅನಾಮಧೇಯತೆ ಎಂದರೇನು ಅಂದರೆ ನಾಗರಿಕ ಸಿಬ್ಬಂದಿಗಳು ಮತ್ತು ತೆರಿಗೆಯ ಒಂದು ಮರೆಯಲ್ಲಿ ಕೆಲಸ ಮಾಡುತ್ತಿದ್ದು ಇಲ್ಲಿ ಯಾವುದೇ ಸಚಿವರಿಗಾಗಿ ಕೆಲಸ ಮಾಡಿದರೂ ಸಹ ಅನಾಮಕತ್ವ ಸಿಬ್ಬಂದಿಯಾಗಿ ಉಳಿಯಬೇಕಾಗುತ್ತೆ. ನೆಕ್ಸ್ಟು ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳು ಯಾವುವು? ಶಿಕ್ಷಣ, ಸಂಘಟನೆ, ಹೋರಾಟ. ನೆರೆಹೊರೆ ಶಾಂತಿ ಸಮಿತಿಗಳು ಎಂದರೇನು ಅಂದರೆ ನೆರೆಹೊರೆಯ ಪ್ರದೇಶಗಳಲ್ಲಿ ಕೋಮು ಹಿಂಸಾಚಾರ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು, ಕೋಮು ಹಿಂಸಾಚಾರದ ಸ್ಥಳಗಳಲ್ಲಿ ಶಾಂತಿಯನ್ನು ಕಾಪಾಡಲು ಹಾಗೂ ಕೋಮು ಸೌಹಾರ್ದತೆಯನ್ನು ಕಾಪಾಡಲು ಇಲ್ಲಿ ವಿವಿಧ ಕೋಮುಗಳ ನಾಯಕರನ್ನು ಒಳಗೊಂಡ ಸಮಿತಿಯನ್ನು ನೆರೆಹೊರೆಯ ಶಾಂತಿ ಸಮಿತಿಗಳೆಂದು ಕರೀತೇವೆ. ಖಾಸಗೀಕರಣವು ಇಲ್ಲಿ ಎಲ್ಲಿ ಮತ್ತು ಯಾವಾಗ ಪ್ರಾರಂಭವಾಯಿತು ಅಂದರೆ 1980ರಲ್ಲಿ ಒಂದು ಬ್ರಿಟನ್ನಲ್ಲಿ ಇಲ್ಲಿ ಪ್ರಾರಂಭವಾಗುತ್ತೆ. ಕೆಳಗಿನ ಚಿತ್ರವನ್ನು ನೋಡಿ ಮತ್ತು ಉದಾಹರಣೆಯೊಂದಿಗೆ ಅದರ ಅರ್ಥವನ್ನು ಬರೆಯಿರಿ ಅಂದರೆ ಇಲ್ಲಿ ಶಕ್ತಿ ರಾಷ್ಟ್ರಗಳ ಗುಂಪನ್ನು ಶಕ್ತಿ ಬನೆಯನ್ನು ನಾವು ಕರೀತೇವೆ. ನೆಕ್ಸ್ಟ್ ಅಮೆರಿಕ ನೇತೃತ್ವದಲ್ಲಿ ಇಲ್ಲಿ ನ್ಯಾಟೋ ಮತ್ತು ರಷ್ಯಾ ನೇತೃತ್ವದಲ್ಲಿ ವಾರ್ಸಾ ಅಂತ ಇರುತ್ತೆ. ಭಾರತ ವಿದೇಶಾಂಗ ನೀತಿಗೆ ಕೊಡುಗೆಯನ್ನು ನೀಡಿದ 2 ನಾಯಕರನ್ನು ಹೆಸರಿಸಿ ಅಂದರೆ ಮಹಾತ್ಮ ಗಾಂಧೀಜಿ ಮತ್ತು ಜವಾಹರ್ಲಾಲ್ ನೆಹರು ಅಂತ ಹೇಳ್ಬೋದು ನಾವು. ಭಾಗ ಸಿಯಲ್ಲಿ 5 ಅಂಕದ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಇದೆ. ಪ್ರಥಮ ಲೋಕಸಭಾ ಚುನಾವಣೆ ಕುರಿತು ಟಿಪ್ಪಣಿ ಬರೀರಿ ಅಂದರೆ ಇಷ್ಟು ನೀವು ಬರೀಲೇಬೇಕಾಗುತ್ತೆ. ಯಾಕಂದರೆ ಇದು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಇರುವಂಥ ಮೆಥಡ್ ಇದು. ಇಷ್ಟು ನೀವು ಬರೀಲೇಬೇಕಾಗುತ್ತೆ. ಭಾಳ ಇಂಪಾರ್ಟೆಂಟ್ ಇದು, ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಪ್ರಥಮ ಚುನಾವಣೆ ಫಲಿತಾಂಶ ಮತ್ತು ಕೆಲವು ಪಕ್ಷಗಳ ಸ್ಥಾನ ಇದು ಬಹಳ ಇಂಪಾರ್ಟೆಂಟ್. ಮೇಲಿನ ಫಲಿತಾಂಶಗಳಿಂದ ಕೆಳಕಂಡ ನಿಚ್ಚಳವಾಗುತ್ತವೆ. ಇವು ಕೂಡ ಇಷ್ಟು ಇಂಪಾರ್ಟೆಂಟ್. ಓಕೆ. ನೆಕ್ಸ್ಟ್ ಕೆಳಗಿನ ಚಿತ್ರವನ್ನು ನೀವು ವೀಕ್ಷಿಸಿ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಬೇಕಾಗತ್ತೆ. ಇಲ್ಲಿ ಮಾಡಿದ್ದುಂಟು, ಇಷ್ಟು ನೀವು ಬರೀಬೇಕಾಗತ್ತೆ. ಓಕೆನಾ. ಇವೆಲ್ಲ ರಾಜ್ಯಗಳು, ಕೇಂದ್ರಾಡಳಿತ ಒಂದು ಪ್ರದೇಶಗಳನ್ನು ಪಟ್ಟಿ ಮಾಡಬೇಕು. ಇಷ್ಟು ಮಾಡಿದರೆ ಸಾಕು, ನಿಮಗೆ 5 ಮಾರ್ಕ್ಸ್ಗಳು ಬರುವಂಥದ್ದು. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್, ಮುಖ್ಯ ಕಾರ್ಯದರ್ಶಿಯು ಕೆಳಕಂಡ ಕಾರ್ಯಗಳನ್ನು ನಿರ್ವಹಿಸುತ್ತಾನೆ. ಇವು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು, ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸಿರಿ ಅಂದರೆ ಇದು ಕೂಡ ನೋಡಿ ಈ ರೀತಿ ಆನ್ಸರ್ ಬರೀಬೇಕಾಗುತ್ತೆ. ಕೇಳಿದಂಥ ಪ್ರಶ್ನೆ ಇದು ಕೂಡ ನೋಡಿ, ನೀವು ಅರ್ಥವನ್ನು ಬರೆದ್ರು ಅಡಚಣೆಗಳು, ತೊಡಕುಗಳನ್ನು ಅಂತ ಬರೆದ್ರು. ಇಲ್ಲಿ ಬಡತನ, ಜನಸಂಖ್ಯೆ ಸ್ಫೋಟ, ಪ್ರಾದೇಶಿಕ ಸಮತೋಲನ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ, ಇಷ್ಟು ನೀವು ಬರೀ. ನೆಕ್ಸ್ಟ್ ಬಂದ್ಬಿಟ್ಟು ಸಂವಿಧಾನದಲ್ಲಿರುವ ವಿವಿಧ ರೀತಿಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿಧಿಗಳನ್ನು ವಿವರಿಸಿರಿ ಅಂದರೆ ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್. ಇಷ್ಟು ನೀವು ಆನ್ಸರ್ಸನ್ನು ಬರಿಬೇಕಾಗತ್ತೆ. ಓಕೆನಾ.
ಇವೆಲ್ಲವೂ ಕೂಡ ನಿಮಗೆ ಆನ್ಸರ್ಸು ನಿಮ್ಮ ಪೂರಕ ಪರೀಕ್ಷೆಗೆ ಬಂದಿರುವಂತಹ ಎಲ್ಲ ನಿಮ್ಮ ಪರೀಕ್ಷೆ 2 ನೋಡಿ. ಭಯೋತ್ಪಾದನೆ ವಿರುದ್ಧ ಯುವಜನತೆಯ ಪಾತ್ರವನ್ನು ವಿವರಿಸ್ರಿ ಅಂದರೆ ಇಷ್ಟು ನೀವು ವಿವರಿಸಬೇಕಾಗುತ್ತೆ. ಓಕೆನಾ. ನೋಡಿ, ಭಯೋತ್ಪಾದನೆ ವಿರುದ್ಧ ಯುವಜನತೆ ಅಂದರೆ ಅಂತಾರಾಷ್ಟ್ರೀಯ ಭಯೋತ್ಪಾದನೆ, ಆಂತರಿಕ ಭಯೋತ್ಪಾದನೆ, ಆರ್ಥಿಕ ಭಯೋತ್ಪಾದನೆ, ಸಾಂಸ್ಕೃತಿಕ ಭಯೋತ್ಪಾದನೆ, ಸೈಬರ್ ಭಯೋತ್ಪಾದನೆ. ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಇಲ್ಲಿ ಇದ್ದಾವೆ. ಈ ಎಲ್ಲ ಪಾಯಿಂಟ್ಸ್ಗಳು ನೀವೇನು ಮಾಡಬೇಕು, ನೀವು ವಿವರಿಸಿದರೆ ನಿಮಗೆ ಔಟ್ ಆಫ್ ಔಟ್. ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಪಾತ್ರವನ್ನು ವಿವರಿಸ್ರಿ ಅಂದರೆ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಬರಿಬೇಕಾಗುತ್ತೆ. ಓಕೆ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್. ಓಕೆನಾ. ಇಷ್ಟು ನೀವು ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಭಾರತ ಸಾರ್ಕ್ನ 5 ಪ್ರಾದೇಶಿಕ ಸಹಕಾರಿ ಕ್ಷೇತ್ರಗಳ ಕುರಿತು ಬರೆಯಿರಿ ಅಂದರೆ ಭಾರತ ಮತ್ತು ಸಾರ್ಕ್ ನಡುವಿನ ಸಹಕಾರ ಇಷ್ಟು ನೀವು ಬರೀಬೇಕಾಗತ್ತೆ. ಬರೆದು ಆಮೇಲೆ ಸಾರ್ಕ್ನ ಪ್ರಾದೇಶಿಕ ಕೇಂದ್ರಗಳು, ಸಾರ್ಕ್ ಅಭಿವೃದ್ಧಿ ನಿಧಿ, ಆರ್ಥಿಕ ಸಹಕಾರ, ಜನರಿಂದ ಜನರಿಗಾಗಿ ಸಂಪರ್ಕ, ಶೈಕ್ಷಣಿಕ ಸಹಕಾರ, ಭಯೋತ್ಪಾದನೆ ಇವೆಲ್ಲವೂ ಕೂಡ ನೀವು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇಂಪಾರ್ಟೆಂಟ್ ಇದು. ಓಕೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸ್ರಿ. ಇವೆಲ್ಲವೂ ಕೂಡ ಲಕ್ಷಣಗಳು, ಇವು ಕಡ್ಡಾಯವಾಗಿ ನೀವು ಎಷ್ಟು ಬರೆದು ನೀವು ವಿವರಿಸಲೇಬೇಕಾಗುತ್ತೆ. ಕೊನೆಗೆ ಉಪಸಂಹಾರವನ್ನು ಬರಿಬೇಕಾಗುತ್ತೆ. ಇಷ್ಟು ಮೆಥಡಲ್ಲಿ ನೀವು ಬರಿಬೇಕಾಗುತ್ತೆ. ಇದು ಇಂಪಾರ್ಟೆಂಟ್. 10 ಅಂಕಗಳಿಗೆ ಪೀಟಿಗೆ ಹಾಕಬೇಕು, ಪಾಯಿಂಟ್ಸ್ಗಳನ್ನು ಬರಿಬೇಕು, ಆಮೇಲೆ ಎಕ್ಸ್ಪ್ಲೇನ್ ಮಾಡಬೇಕು, ಆಮೇಲೆ ಉಪಸಂಹಾರ. ಇಷ್ಟು ಕರೆಕ್ಟಾಗಿ ಬರಿಬೇಕು. ಓಕೆ. ಇವೆಲ್ಲ ಪಕ್ಷ ಪದ್ಧತಿ, ಪಕ್ಷದಲ್ಲಿ ಒಡಕು ಮತ್ತು ವಿಲೀನ, ಏಕಪಕ್ಷ ಪ್ರಬಲದ ಕ್ಷೀಣತೆ, ಭಿನ್ನಮತೀಯತೆ, ಪಕ್ಷಾಂತರ, ಪಿಡುಗು, ನಾಯಕತ್ವದ ವರ್ಚಸ್ಸು ಇವೆಲ್ಲವೂ ಕೂಡ ಭಾಳ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಅನಕ್ಷರತೆ, ಪ್ರಜಾಪ್ರಭುತ್ವಕ್ಕೆ ಒಂದು ಅಡ್ಡಿ, ಹೇಗೆ ಅದರ ನಿರೂಪಣೆಗಳನ್ನು ವಿವರಿಸಿರಿ. ಇವೆಲ್ಲವೂ ಕೂಡ ಬರಿಬೇಕಾಗುತ್ತೆ. 1 2 3 4 5 ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.